ಆರ್ಸಿಬಿಯ ಮಾಜಿ ಆಟಗಾರ ಟ್ರೆವಿಸ್ ಹೆಡ್ ಅವರು ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರೆಯುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. 2016 ಮತ್ತು 2017ರಲ್ಲಿ ಆರ್ಸಿಬಿ ಪರ ಆಡಿದ್ದ ಟ್ರೆವಿಸ್ ಹೆಡ್ ಅವರು ಅಷ್ಟೊಂದು ಪ್ರಮಾಣದಲ್ಲಿ ಯಶಸ್ಸು ಕಂಡಿರಲಿಲ್ಲ. ನಂತರ ಆರ್ಸಿಬಿ ಮ್ಯಾನೇಜ್ಮೆಂಟ್ ಇವರನ್ನು ತಂಡದಿಂದ ರಿಲೀಸ್ ಕೂಡ ಮಾಡಿತ್ತು. ಆದರೆ ಈಗ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರೆಯುತ್ತಿರುವ ಟ್ರೆವಿಸ್ ಹೆಡ್ ಅವರು ಎದುರಾಳಿ ತಂಡದ ಯಾವುದೇ ಬೌಲರ್ಸ್ ಗಳನ್ನು ಕೂಡ ಅಕ್ಷರಶಃ ಧೂಳಿಪಟ ಮಾಡುತ್ತಿದ್ದಾರೆ. ಸುಮಾರು 6 ವರ್ಷಗಳ ಬಳಿಕ ಮತ್ತೆ ಕಂಬ್ಯಾಕ್ ಮಾಡಿರುವ ಟ್ರೆವಿಸ್ ಹೆಡ್ ಅವರು ಈ ಬಾರಿ ಸನ್ರೈಸರ್ಸ್ ಪರ ಕಣಕ್ಕಿಳಿದು ಅಕ್ಷರಶಃ ಆರ್ಭಟಿಸುತ್ತಿದ್ದಾರೆ. ಮುಂಬೈ ಇಂಡಿಯನ್ಸ್ ಮತ್ತೆ ಸನ್ರೈಸರ್ಸ್ ನಡುವೆ ನಡೆದ ರೋಚಕ ಪಂದ್ಯದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿದಿದ್ದ ಟ್ರೆವಿಸ್ ಹೆಡ್ ಅವರು ಕೇವಲ 18 ಎಸೆತಗಳಲ್ಲಿ 3 ಸಿಕ್ಸರ್ ಮತ್ತೆ 9 ಬೌಂಡ್ರಿಗಳ ನೆರವಿನಿಂದ ಭರ್ಜರಿ ಅರ್ಧಶತಕ ಸಿಡಿಸಿ 2024ರ ಐಪಿಎಲ್ ನಲ್ಲಿ ಅತಿ ವೇಗವಾಗಿ ಅರ್ಧಶತಕ ಸಿಡಿಸಿದ ದಾಖಲೆಗೆ ಪಾತ್ರರಾಗಿದ್ದಾರೆ. ಟ್ರೆವಿಸ್ ಹೆಡ್ ಅವರ ಆರ್ಭಟದ ಬ್ಯಾಟಿಂಗ್ ನ ನೆರವಿನಿಂದ ಸನ್ರೈಸರ್ಸ್ ತಂಡ ಕೇವಲ 7 ಓವರ್ಗಳಲ್ಲಿ ಬರೋಬ್ಬರಿ 103 ರನ್ಗಳನ್ನು ಕಲೆ ಹಾಕಿದೆ. ಎಂಐ ತಂಡ ಟ್ರೆವಿಸ್ ಹೆಡ್ ಅವರಿಗೆ ಆರಂಭದಲ್ಲಿಯೇ ಜೀವದಾನ ನೀಡಿತ್ತು. ಆದರೆ ಸಿಕ್ಕ ಅವಕಾಶವನ್ನು ಅದ್ಭುತ ರೀತಿಯಲ್ಲಿ ಬಳಸಿಕೊಂಡ ಟ್ರೆವಿಸ್ ಹೆಡ್ ಅವರು ಮುಂಬೈ ತಂಡದ ಪ್ರತಿಯೊಬ್ಬ ಬೌಲರ್ಸ್ ಗಳಿಗೂ ಕೂಡ ಅಕ್ಷರಶಃ ನರಕ ದರ್ಶನ ಮಾಡಿಸಿದರು. ಆದರೆ ಒಂದು ಕಾಲದಲ್ಲಿ ಆರ್ಸಿಬಿಯ ಆಟಗಾರನಾಗಿದ್ದ ಟ್ರೆವಿಸ್ ಹೆಡ್ ಅವರನ್ನು ಆರ್ಸಿಬಿ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡಿದ್ದೇ ಒಂದು ವಿಪರ್ಯಾಸ ಅಂತ ಹೇಳಬಹುದು. ಸದ್ಯ ಆರ್ಸಿಬಿ ಬಳಿಯೂ ಕೂಡ ಇದೇ ರೀತಿ ಬ್ಯಾಟಿಂಗ್ ಮಾಡಬಲ್ಲ ಸ್ಫೋಟಕ ಬ್ಯಾಟ್ಸ್ಮನ್ ವಿಲ್ ಜಾಕ್ಸ್ ಇದ್ದಾರೆ. ಇವರನ್ನು ಸಹ ಆರ್ಸಿಬಿ ಸರಿಯಾಗಿ ಬಳಸಿಕೊಂಡರೆ ಇದೇ ರೀತಿ ವಿಲ್ ಜಾಕ್ಸ್ ಅವರು ಕೂಡ ಅಬ್ಬರಿಸಿ ಬೊಬ್ಬೆರೆಯಬಹುದು. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.